ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸ್ವತಂತ್ರ ಮಹಿಳಾ ಯೋಗ ಸಮಿತಿಯ ನೇತೃತ್ವದಲ್ಲಿ ಯೋಗ ದಿನಾಚರಣೆ. ಆತ್ಮೋನ್ನತಿಯಿಂದ ದೇಶದ ಉದ್ಧಾರ ಸಾಧ್ಯ. ನ್ಯಾಯವಾದಿ ರಾಜೇಶ್ವರಿ ಕೌಶಿಕ್ ಅಭಿಮತ. ವಾರ್ತೆಗಳ ವಿವರ. ಮುದ್ದೆಬಿಹಾಳ್. ಸರಳ ಜೀವನ, ಉದಾತ್ತ ಚಿಂತನೆಯನ್ನು ಈ ದೇಶದಲ್ಲಿ ಹುಟ್ಟಿದ ಮಹಾನ್ ವ್ಯಕ್ತಿಗಳು ಮಾಡಿ ತೋರಿಸಿದ್ದಾರೆ. ಬದುಕಲು ಸಾಧ್ಯವಿಲ್ಲ ಎನ್ನುವಂತಹ ವ್ಯಕ್ತಿಗಳು ಯೋಗದಿಂದ ಪುನರ್ಜನ್ಮ ಪಡೆದುಕೊಂಡು ಬದುಕು ಬಾಳಿದ್ದಾರೆ. ಆತ್ಮೋನ್ನತಿಯ ಮೂಲಕ ಸಮಾಜ, ದೇಶದ ಉದ್ಧಾರ ಸಾಧ್ಯ ಎಂದು ನ್ಯಾಯವಾದಿ ರಾಜೇಶ್ವರಿ ಸಚಿನ್ ಕೌಶಿಕ್ ಹೇಳಿದರು. ಯೋಗ ಮಾಡೋದ್ರಿಂದ ನಿರೋಗಿ ಆಗ್ತಾನೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಮಾತು. ಇಲ್ಲಿ ಬಂದಿರುವಂಥವ್ರು ಅಂತಂದರೆ ಮಹಿಳೆಯರು ಮನೆ ಮಂದಿಯ ಎಲ್ಲರ ಆರೋಗ್ಯದ ಬಗ್ಗೆನೂ ಗಮನ ಕೊಡ್ತಾರೆ, ಎಲ್ಲ ಸಣ್ಣ ಪುಟ್ಟ ವಿಚಾರದ ಬಗ್ಗೆನೂ ಗಮನ ಕೊಡ್ತಾರೆ. ಆದರೆ ಮಹಿಳೆಯ ತನ್ನ ಬಗ್ಗೆ ವಿಚಾರ ಮಾಡುವಂಥವಳು ಅಲ್ಲ. ಅಂದರೆ ಆಕೆಯ ಬದುಕೆ ಒಂದು ರೀತಿ ಗಂಧದ ಕೊರಡಿನ ಹಾಗೆ ತೆಗೆದು ಬದುಕುವಂಥದ್ದು. ಒಂದು ಮನೆ ಒಳ್ಳೆಯದಾಗಿರಬೇಕು, ಚೆನ್ನಾಗಿರಬೇಕು ಅಂತಂದರೆ ಅಲ್ಲಿನ ಮಹಿಳೆ ಆರೋಗ್ಯವಂತಳಾಗಿರಬೇಕು. ಸದೃಢವಾದ ಶರೀರದಲ್ಲಿ ಸದೃಢವಾದಂಥ ಮನಸ್ಸಿದ್ದರೆ ಎಂಥ ಸಮಸ್ಯೆಯನ್ನು, ಕಲ್ಲಿನಂಥ ಸಮಸ್ಯೆಯನ್ನು ಕೂಡ ಬೆಣ್ಣೆ ಹಾಗೆ ಕರಗಿಸುವಂಥ ಧೈರ್ಯ, ಗಟ್ಟಿತನ ಎಲ್ಲವೂ ಬರ್ತವೆ. ಅದು ಯೋಗ ಅದನ್ನ ಕೊಡುತ್ತದೆ. ಈ ಮಣ್ಣಿನ ಗುಣ ಅಂತಂದರೆ ಈ ಪ್ರತಿಯೊಂದನ್ನು ಈಗ ಹೇಳಿದರು, ಎಲ್ಲರೂ ಮಾತಾಡಿದರು, ನನಗೇನು ಮಾತಾಡಲಿಕ್ಕೆ ಉಳಿದಿಲ್ಲ. ಶೂನ್ಯವನ್ನು ಕಂಡುಹಿಡಿದಂಥವ್ರು, ಯೋಗವನ್ನು ಕಂಡುಹಿಡಿದಂಥವ್ರು ಎಲ್ಲರೂ ಋಷಿ ಮುನಿಗಳು. ಅವರ ಧ್ಯೇಯ ಏನು? ಸರಳ ಜೀವನ, ಉದಾತ್ತ ಚಿಂತನ. ಅವರೆಂದೂ ನಾನು ಗ್ರ್ಯಾಂಡಾಗಿ ಬದುಕ್ತೇನೆ ಅಂತ ವಿಚಾರ ಮಾಡಲಿಲ್ಲ. ಅವ್ರ ವಿಚಾರ ಏನಿತ್ತು? ನಾನೊಬ್ಬನೇ ಒಳ್ಳೆಯದಾಗಬೇಕು ಅನ್ನುವಂಥ ಸ್ವಾರ್ಥ ಕೂಡ ಇಲ್ಲ. ಅದು ಭಾರತೀಯರ ಗುಣ, ಈ ಮಣ್ಣಿನ ಗುಣ. ತಮ್ಮ ಬಗ್ಗೆ ವಿಚಾರ ಮಾಡಲ್ಲ, ತಮ್ಮ ಊರಿನ ಬಗ್ಗೆ ವಿಚಾರ ಮಾಡಲ್ಲ. ಋಷಿ ಮುನಿಗಳು ವಿಚಾರ ಮಾಡಿದ್ದು ವಿಶ್ವ ಭ್ರಾತೃತ್ವವನ್ನು, ವಿಶ್ವದ ಸಾಮರಸ್ಯವನ್ನು. ಪ್ರತಿಯೊಂದು ಜೀವಿ, ಏಕಕೋಶ ಜೀವಿಯಿಂದ ಹಿಡಿದು ಎಲ್ಲರೂ ಸುಖವಾಗಿರಬೇಕು ಅನ್ನುವಂಥ ಬಯಸುವವನೇ ಭಾರತೀಯ. ಅಂಥ ಒಂದು ಯೋಗ ಪತಂಜಲಿ ಮಹರ್ಷಿಗಳು ಕಂಡುಹಿಡಿದು ಎಷ್ಟೆಷ್ಟೋ ಜನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥವ್ರು ಕೂಡ ಆರೋಗ್ಯವಾಗಿ ಬದುಕಿ ಗಟ್ಟಿಯಾಗಿ ನಿಂತಹ ಉದಾಹರಣೆಗಳನ್ನೆಲ್ಲ ಹೇಳಿದರು. ತುಂಬ ಸಂತೋಷ ಆಯಿತು. ಎಲ್ಲ ವಿಷಯವನ್ನು ಎಲ್ಲರೂ ಹೇಳಿದ್ದಾರೆ, ಮತ್ತೆ ನಾನು ಅದನ್ನ ಪದೇ ಪದೇ ರಿಪೀಟ್ ಮಾಡಲ್ಲ. ಮಾತಿಗಿಂತ ಕೃತಿ ಲೇಸು. ನೀವೆಲ್ಲರೂ ಯೋಗ ಮಾಡಲಿಕ್ಕೆ ಬಂದಿದ್ದೀರಾ. ಯೋಗವನ್ನು ಮಾಡೋಣ ಮತ್ತು ಸದೃಢವಾದ ಶರೀರವನ್ನು ಪಡ್ಕೊಳ್ಳೋಣ, ಸದೃಢವಾದ ಮನಸ್ಸನ್ನು ಕಂಡುಕೊಂಡು ನಮ್ಮ ಮೊದಲು ನಾವು ದೇಶದ ಉದ್ಧಾರ, ವಿಶ್ವದ ಉದ್ಧಾರ ನೋಡೋದಕ್ಕಿಂತ ಉನ್ನತಿಯನ್ನು ನೋಡೋ ಮೊದಲು ನಮ್ಮ ಆತ್ಮೋನ್ನತಿ ಆಗಬೇಕು. ನಮ್ಮ ಆತ್ಮೋನ್ನತಿಯ ಮೂಲಕ ಸಮಾಜದ ಉದ್ಧಾರ, ಊರಿನ ಉದ್ಧಾರ, ನಮ್ಮ ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚ, ವಿಶ್ವದ ಒಂದು ಉನ್ನತಿಯನ್ನು, ನಮ್ಮ ಆತ್ಮೋನ್ನತಿಯ ಮೂಲಕ ವಿಶ್ವದ ಉನ್ನತಿಯನ್ನು ನೋಡುವಂಥ ವಿಚಾರದಲ್ಲಿ ಮುಂದೆ ತೊಡಗೋಣ. ಎಲ್ಲರೂ ಯೋಗವನ್ನು ಮಾಡೋಣ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಪಟ್ಟಣದ ಸ್ವತಂತ್ರ ಮಹಿಳಾ ಯೋಗ ಸಮಿತಿಯಿಂದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಯೋಗ ಸಮಿತಿಯ ಸಂಚಾಲಕರಾದ ಪ್ರೇಮಾ ಗುಡದಿನ್ನಿ ಮಾತನಾಡಿ, ಯೋಗವನ್ನು ವ್ಯಾಪಾರೀಕರಣ ದೃಷ್ಟಿಕೋನದಿಂದ ಕಾಣುವ ಕೆಲಸ ಆಗುತ್ತಿದೆ. ಯೋಗವನ್ನು ಯೋಗದಂತೆ ಕಾಣಬೇಕು. ಜೀವನ ಕಟ್ಟುವುದು ಮಾತಿನಿಂದಲೇ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಮಾತುಗಳಿಂದ ಎಂಬುದನ್ನು ಅರಿತುಕೊಳ್ಳಬೇಕು ಎಂದು ಹೇಳಿದರು. ಯೋಗ ಅಂದ್ರೆ ಬೇರೆ ಏನೂ ಅಲ್ಲ. ಇದ್ರೊಳಗೆ ಸ್ವಲ್ಪ ಏನಪ್ಪಾ ಅಂದ್ರೆ ವ್ಯಾಪಾರೀಕರಣ ದೃಷ್ಟಿಯಿಂದ ಸ್ವಲ್ಪ ಅದು ಬೇರೆ ಹಾದಿಗೆ ಹೋಗಾಕತ್ತೈತೆ ಅಂತ ಇದು ನನ್ನ ಸ್ವಂತ ವ್ಯಕ್ತಿಗತ ಅಭಿಪ್ರಾಯ. ದಯವಿಟ್ಟು ಅದನ್ನ ವ್ಯಾಪಾರೀಕರಣ ಮನೋಭಾವನೆಯಿಂದ ನೋಡ್ದೇನೆ ಯೋಗನ್ನ ಯೋಗವಾಗಿ ನೋಡ್ದಿವಿ ಅಂತ ತಿಳ್ಕೊಡ್ರಿ, ಎಲ್ರಿಗೂ ಅದು ತಲುಪಕ್ ಸಾಧ್ಯ ಅನ್ನೋದು ನನ್ನ ಏನಪ್ಪಾ ಅಂದ್ರ ಒಂದು ನನ್ನ ಅಭಿಪ್ರಾಯ. ಯೋಗ ಯಾವ ಇಲ್ಲ, ಹೆಸರು ಯಾವುದೇ ಕರೀರಿ, ಹೆಸರು ನೀವು ಏನಾರ ಕರೀರಿ, ನೀವು ಅದನ್ನ ಕರ್ಮ ಯೋಗ ಅಂತಾರ ಕರೀರಿ, ಭಕ್ತಿ ಯೋಗ ಅಂತಾರ ಕರೀರಿ, ಭಾವ ಯೋಗ ಅಂತ ಕರೀರಿ, ಜ್ಞಾನ ಯೋಗ ಅಂತ ಕರೀರಿ. ಇವು ಯೋಗ ಅನ್ನೋ ಪದಗಳು ಎಲ್ಲಿಂದ ಬರ್ತಾವಂದ್ರೆ ಎಲ್ಲಾ ಪತಂಜಲಿ ಮಹರ್ಷಿಯಿಂದನೂ ಬರ್ತಾವ. ವೀರಶೈವ ವಿದ್ಯಾವರ್ತಕ ಸಂಘದ ನಿಕಟಪೂರ್ವ ಗೌರವ ಕಾರ್ಯದರ್ಶಿ ಎಂಬಿ ನಾವದಿಗೆ, ಹಿರಿಯ ಪತ್ರಕರ್ತ ಶಂಕರ್ ಹೆಬ್ಬಾಳ್, ಪುರಸಭೆ ಮಾಜಿ ಸದಸ್ಯ ಸಂಗಮ ದೇವರಳ್ಳಿ, ಸಹನಾ ಬಡಿಗೇರ್, ಪತಂಜಲಿ ಉತ್ಪನ್ನ ಮಳಿಗೆಯ ಸಂಚಾಲಕ ಮಹಾಂತೇಶ್ ಮುರಾಳ್, ಸ್ವತಂತ್ರ ಯೋಗ ಸಮಿತಿ ಸದಸ್ಯರಾದ ರೂಪಾ ದೇಸಾಯಿ, ಅನುರಾಧ ಪ್ಯಾಟಿಗೌಡರ್, ರಾಜಶೇಖರ್ ಮ್ಯಾಗೇರಿ, ರಾಜು ಬಳ್ಳೊಳ್ಳಿ, ವೀರೇಶ್ ದೇವಡಿಗಿ ಇದ್ದರು. ಹೇಮಾ ಪಾಟೀಲ್ ಸ್ವಾಗತಿಸಿದರೆ, ವಿಜಯಲಕ್ಷ್ಮಿ ಜತ್ತಿ ನಿರೂಪಿಸಿದರು. ಬಯ್ಯಾಪುರ್ KGUB ಶಾಲೆ ಶಿಕ್ಷಕಿ ನೀಲಮ್ಮ ಡವಳಿಗೆ ವಂದಿಸಿದರು. ಕಾರ್ಯಕ್ರಮದಲ್ಲಿ ಯೋಗದಲ್ಲಿ ಸಾಧನೆ ತೋರಿದ ಕುಮಾರಿ ರಿತಿಕಾ ಪೂಜಾರಿ,
ಯೋಗದ ವಿವಿಧ ಆಸನಗಳನ್ನು ಹಾಕಿ ನೆರೆದವರ ಗಮನ ಸೆಳೆದರು. ಗಂಟಲು ಬಾವು ಚರ್ಮದ ಅಲರ್ಜಿ ದೂರ ಮಾಡಿತು ಯೋಗ. ಮುದ್ದೇಬಿಹಾಳ ತಾಲೂಕಿನ ಶಿವಪುರ ಗ್ರಾಮದ ಮಹಿಳೆ ರೇಣುಕಾ ಬಿರಾದಾರ್ ಮಾತನಾಡಿ, ತಮ್ಮ ಪುತ್ರ ಶ್ರೀನಿವಾಸ್ ಬಿರಾದಾರ್ಗೆ ಗಂಟಲಲ್ಲಿ ಟಾನ್ಸಿಲ್ ತರಹದ ಗಂಟುಗಳಿಂದ ಸಮಸ್ಯೆ ಆಗಿತ್ತು. ಹಲವಾರು ಕಡೆ ಆಸ್ಪತ್ರೆಗೆ ತೋರಿಸಿದ್ದರೂ ಗುಣಮುಖನಾಗಿರಲಿಲ್ಲ. ಎಕ್ಸ್ರೇ ಅದು ಇದು ಎಂದು ದೊಡ್ಡ ಆಸ್ಪತ್ರೆಗಳಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಲು ಹೇಳಿದರು. ಆದರೆ ಅದೆಲ್ಲ ಬೇಡ ಎಂದು ಆತನನ್ನು ಯೋಗ ಶಿಕ್ಷಕಿಯರಾದ ಪ್ರೇಮಾ ಗುರುದಿನಿ ಅವರ ಬಳಿ ಕರೆತಂದಾಗ ಅವರು ಯೋಗದ ಅನುಲೋಮ ವಿಲೋಮ ಕಪಾಲಭಾತಿ ಮಾಡಲು ಸಲಹೆ ಮಾಡಿದ್ದರು. ಅದರಿಂದ ಈಗ ನನ್ನ ಮಗನ ಗಂಟಲ ಬಳಿ ಇದ್ದ ಗಂಟು ಕಡಿಮೆಯಾಗಿದೆ. ಅತ್ಯಂತ ಕೃಶನಾಗಿದ್ದ ಮಗನ ಆರೋಗ್ಯದಲ್ಲಿ ಇಂದು ಚೇತರಿಕೆ ಕಂಡಿದೆ ಎಂದು ಹೇಳಿಕೊಂಡರು. ಮತ್ತು ಭಾಳ ವೀಕ್ ಇದ್ದೇನ್ರಿ, ಇಷ್ಟು ಹತ್ರ ಬೆಳೆದಾನ್ರಿ. ಅವ ಭಾಳ ಸಣ್ಣಕ್ಕಿದ್ದೇನ್ರಿ. ಮೇಡಮ್ ಅವ್ರು ನೋಡಿದಾಗ ಮುಂದಿನ ಮೇಡಮ್ ಅವ್ರಿಗೆ ನಾ ಧನ್ಯವಾದಗಳು ಹೇಳ್ತೇನೆ ರೀ. ನನಗೆ ಇಲ್ಲಿ ಮಾತಾಡೋದಕ್ಕೆ ಧೈರ್ಯ ಇಲ್ಲ. ಥ್ಯಾಂಕ್ಸ್ ರೀ ಮೇಡಮ್ ಅವ್ರೆ. ನನ್ನ ಹೆಸರು ರೇಣುಕಾ ಬಿರಾದಾರ್ ರೀ. ಊರು ಶಿವಪುರ ರೀ ನಮ್ಮದು. ನಾವಿಲ್ಲೇ ಇರೋದ್ರಿ ಮುದ್ದೇಬಿಹಾಳದ. ಮುದ್ದೇಬಿಹಾಳದ ಪಾನ್ ಶಾಪ್ ವ್ಯಾಪಾರಿ ರಮೇಶ್ ಪೂಜಾರಿ ಮಾತನಾಡಿ, ನನ್ನ ಕೈ ಹಾಗೂ ಕಾಲಿಗೆ ಚರ್ಮದ ಸಮಸ್ಯೆಯಿಂದ ಬಳಲುತ್ತಿದ್ದೆ. ವಿಜಯಪುರ ಹಾಗೂ ಮುದ್ದೇಬಿಹಾಳದಲ್ಲಿ ಆಸ್ಪತ್ರೆಗೆ ತೋರಿಸಿದರೂ ಕಡಿಮೆ ಆಗಿರಲಿಲ್ಲ. ಯೋಗ ಶಿಕ್ಷಕಿಯರಾದ ಪ್ರೇಮಾ ಗುರುದಿನಿ ಅವರು ಮಾರ್ಗದರ್ಶನ ಮಾಡಿದ್ದರಿಂದ 2 ತಿಂಗಳಲ್ಲಿ ಚರ್ಮದ ಅಲರ್ಜಿ ಸಮಸ್ಯೆ ಕಡಿಮೆಯಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಈಗ ಇಲ್ಲ ಎಂದು ಹೇಳಿಕೊಂಡರು. ನನ್ನ ಹೆಸರು ರಮೇಶ್ ಅಂತ. ನಾನು ಪಾನ್ ಶಾಪ್ ಉದ್ಯೋಗ ಮುದ್ದೇಬಿಹಾಳದಲ್ಲಿ. ಹೇಳಿ. ಅದು ನಮ್ಮ ಮನೆಯವ್ರ ಕಾಲಿಗೆ ಅಲರ್ಜಿ ಟೈಪ್ ಕಲಿ ಟೈಪ್ ಆಗಿತ್ತು. ನಾವು ಫಸ್ಟಿಗೆ ದವಾಖಾನಿಗೆ ತೋರಿಸಿದ್ವಿ. ಅವರು ಕ್ರೀಮ್ ಅದು ಬರೆದು ಕೊಟ್ಟರು, ಗುಳಿಗೆ ಅದು ಕೊಟ್ಟಿದ್ರು. ಅದು ಹಚ್ಕೋತ ಹೋದಂಗೆ ಅವ್ನಿಗೆ ಹೆಚ್ಚಿಗೆ ಆಗುತ್ತೆ. ಅದು ಹೆಚ್ಚಿಗೆ ಆದಂಗೆ ಆಮೇಲೆ ತೀರಾ ವಿಪರೀತ ಆದಾಗ ನಮ್ಮ ಭಯ ಆಯಿತು. ಮೇಡಮ್ ಅವ್ರ ಮನೆ ಪರಿಚಯ ಅವಾಗ ಬಂದು ಅವ್ರು ನೋಡಿ ಇದು ಅಲರ್ಜಿ ಆಗಿರೋದು, ಅವ್ರು ಯಾರು ಗುಳಿಗೆ ತೊಗೊಳಕತ್ತಿರ್ಬೇಕು ಯಾವುದೋ ವಿಷಯಕ್ಕೆ ಅಂತ ಅವ್ರು ಕೇಳಿದ್ರು. ಅದು 15 ವರ್ಷನೇ 15-20 ವರ್ಷನೇ ಆಗಿರ್ಬೇಕು ಅಂದರು. ಹೌದು ಮೇಡಮ್, ನೆಗಡಿಗೆ ಅಲರ್ಜಿ ಐತಿ, ಅವರು ಗುಳಿಗೆ ತೊಗೋತಾರೆ, ಅದರಿಂದನೇ ಇದು ಹಿಂಗೆ ಆಗ್ಯದ. ಅದಕ್ಕೆ ಪ್ರಾಣಾಯಾಮ ಅದು ಅವರು ಹೇಳ್ದಂಗೆ ಮೆಡಿಸಿನ್ ನುಂಗ್ತಿದ್ರು ಅಂತ ಹೇಳಿದ್ರು. ಆಮೇಲೆ ಅದು ಏನು ತೊಗೊಳಕತ್ತಾರಲ್ಲ ಅದನ್ನೆಲ್ಲ ಮತ್ತು ಏನಪ್ಪ ಅಂದ್ರೆ ಬಿಡಿಸಿ ಮತ್ತು ಇದು ಏನೈತಿ ಪ್ರಾಣಾಯಾಮ ಮಾಡಕ್ಕೆ ಹಚ್ಚಿದ್ವಿ. ಅದ್ರ ಜೊತೆಗೆ ಒಂದಿಷ್ಟು ಆಕಳ ತುಪ್ಪ ಬಳಸ್ಕೊಂಡಿವಿ ಅನಿಸ್ತೈತಿ. ಒಂಚೂರು ಆಕಳ ತುಪ್ಪ ಮತ್ತು ಆಮೇಲೆ ಇದು ಒಂದು ಸ್ವಲ್ಪ ಈ ತ್ರಿಪ್ಲಾ ಚೂರ್ಣನ ಬೇರೆ ರೀತಿ ಒಳಗೆ ಏನು ಇದು ಮಾರ್ಕೆಟ್ನಾಗ ಸಿಗ್ತೈತೆ ಆ ರೀತಿ ಅಲ್ಲ, ಅವೇ 3 ಹಣ್ಣುಗಳಿಂದ ಬೇರೆ ರೀತಿ ಒಳಗೆ ತ್ರಿಪ್ಲಾ ಚೂರ್ಣ ತಯಾರು ಮಾಡಿ ಅದನ್ನು ತ್ರಿಪ್ಲಾ ಚೂರ್ಣ ಕೊಡೋದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅವರಿಗೆ ಪ್ರಾಣಾಯಾಮ ಅನ್ಲೋಮ ವಿಲೋಮ ಬಹುಶಃ ನನಗನ್ಸಿದ್ದು ಕಮ್ಸೆ ಕಮ್ ಅರ್ಧ ತಾಸು ಅಂತ ಹೇಳಿದ್ದೆ ನಾನು. ಹಾಂ, ಅವ್ರು 1 ತಾಸು ಅನ್ಲೋಮ ವಿಲೋಮ, ಒಂದು ಅರ್ಧ ತಾಸು ಕಪಾಲಭಾತಿಯನ್ನು ಮಾಡಿದ್ರು. ಮುಂದೆ ಒಂದು ತಿಂಗಳು ನಾನು ಒಂದು 1.5 ತಿಂಗಳು ಆಗಿರ್ಬೋದು. ಆಮೇಲೆ ಕೇಳಿದಾಗ ಕಂಪ್ಲೀಟಾಗಿ ಎಲ್ಲ ಕೈ ಇದು ಆಗ್ಬಿಟ್ಟಿತ್ತು, ಪೂರ ಕ್ಲೀನ್, ಕೈ ಕಾಲು ಎಲ್ಲ ಕ್ಲೀನ್ ಆಗಿತ್ತು. ಹೆಚ್ಚು ಕಡಿಮೆ ಇಡೀ ಫ್ಯಾಮಿಲಿನೇ ಎಲ್ಲ ಯೋಗ ಫ್ಯಾಮಿಲಿ ಆಗೈತಿ. ಸರ್ ಬಂತು, ಮೇಡಮ್ ಅವ್ರ ಸಮಸ್ಯೆ ಪರಿಹಾರ ಆಗೋದು ಬಂತು, ಈಗ ಅಮ್ಮು ಬಂತು, ಈಗೇನಿಲ್ಲ ಬಾಕಿ ಉಳ್ದ ಅಪ್ಪೆ ಅವ್ರನ್ನೇ ಎಲ್ಲ ಆರಾಮಾಗೈತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.